ಯಾವುದೇ ಕಾರ್ಯಗಳನ್ನು ಮಾಡದೇ ಇರತಕ್ಕಂಥ ವ್ಯಕ್ತಿಗೆ ಟಿಕೆಟ್ ಕೊಟ್ಟು ನಮಗೆಲ್ಲ ಕಾರ್ಯಕರ್ತರಿಗೆ ಬಹಳ ಅನ್ಯಾಯ ಮಾಡಿದ್ದಾರೆ ಅಂತಕ್ಕಂಥ ವಿಚಾರ. RSS ಪಾರ್ಟಿ ಸೇರ್ಪಡೆ ಆಗ್ಯದ. ಇವ್ರು RSS ಸಿದ್ಧಾಂತವಾಗಿ ನಡೀತದೆ. ಇವ್ರು ಪ್ಯಾಂಟ್ ಬಿಚ್ಚರಿ RSS ಚಟಿನ ಕಾಣ್ತದೆ. ಇವ್ರು ಬ್ಯಾಡ್ ಸೀನ್ ಬಿಜಾಪುರ ಆಕಾಂಕ್ಷಿಗಳ ಮ್ಯಾಗ ಮಾಡ್ಯಾರ ತೆಗಿಸಿ ನಾ ಆರೋಪ ಮಾಡ್ತೀನಿ, ವ್ಯಕ್ತಪಡಿಸ್ತೀವಿ. ಹೋಗ್ಬಿಡುದು ಹಾಶಿಂಪೀರ್ ವಾಲಿಕಾರ ಯತ್ನಾಳ್ ಮನುಷ್ಯ, ಮತ್ತು ನಮ್ಮ ರೋಹನ್ ಐನಾಪುರ ಯತ್ನಾಳ್ ಮನುಷ್ಯ, ಭೋಗೇಶ್ ಶೋಲಾಪುರ ಯತ್ನಾಳ್ ಮನುಷ್ಯ. ಅಧಿಕಾರನ ಅಧ್ಯಕ್ಷ ಅದೀನಿ ಅಂತಂದ್ರೆ ಅವ್ರೇನು ಜಿಲ್ಲಾ ಅಧ್ಯಕ್ಷ ಅದೀನಿ ಅಂತಂದ್ರೆ ಏನು ಅವರು ಮ್ಯಾಗಿನಿಂದ ತಳ ಲೋಕದಾಗ ಇಳಿದು ಬಂದಂಗೆ ಮಾತಾಡ್ತಾರೆ, ಯಾರಿಗೂ ಕಿಮ್ಮತ್ತು ಕೊಡೋದಿಲ್ಲ. ಆಮ್ ಆದ್ಮಿ ಪಾರ್ಟಿ ಒಂದು ಟಪಿ ಹಾಕೊಂಡು ಅಡ್ಡಾಡೋದಿಲ್ಲ ಇವ್ರು ಯಾರು ಒಬ್ಬರು. ಆಮೇಲೆ ನನ್ನ ಗಾಡಿಗೆ ಒಂದು ಪೂರ್ತಿ ಡೆಕೋರೇಷನ್ ಮಾಡಿಸಿ ಪೂರ್ತಿ ಬಿಜಾಪುರ ತುಂಬ ಅಡ್ಡಾಡಿಸಿ ಜೋಡಿ ಇದ್ದು ನಿಮ್ಮ ಜೋಡಿನೇ ಕೆಲಸ ಮಾಡಿ ನಿಮಗೆ ನಾವು ದಾನ ಎರೆದು ನಿಮಗೆ ಹಣ ಕೊಟ್ಟು ನಾವು ಇದು ಮಾಡೀವಿ. ಅಂಥದ್ದು ನಮ್ಗೆ ಅನ್ಯಾಯ ಮಾಡ್ತೀರಿ ಅಂದ್ರೆ ನಿಮ್ಗೆ ದೇವ್ರು ಮೆಚ್ಚೋದಲ್ಲ, ಜನನೂ ಮೆಚ್ಚೋದಿಲ್ಲ. ನಾಳೆ ಜನರೇ ನಿಮ್ಮನ್ನು ತೊಗೊಂಡು ಹೊಡಿತಾರೆ ನಾಳೆ. ನೋಡ R1 न्यूज़ में आपका स्वागत है। मैं आपके साथ फरहान नाज़। आज बीजापुर में आम आदमी पार्टी पर आरोप। पिछले पार्टी के आकांक्षियों ने माध्यम से बात करते हुए कहा कि पार्टी में हमसे काम लेकर दूसरों को टिकट दिया है। इसको लेकर हमें बहुत नाराज़गी महसूस हुई है और हम तीनों लोगों को आम आदमी पार्टी ने हमें धोखा दिया है। कर्नाटक के सभी आम आदमी पक्ष के राज्य अध्यक्ष और राज्य उपाध्यक्ष और बीजापुर के ज़िला अध्यक्ष बीजेपी के साथ मिलकर काम कर रहे हैं, कहा मोहम्मद यूसुफ जमादार ने। और बीजापुर के आम आदमी पार्टी के उम्मीदवार हाशिम पीर वालीकर पर बरसे मोहम्मद यूसुफ जमादार कैंगनाड़ बिरादर ने। इन तीनों लोगों का कहना है कि आम आदमी पार्टी ने धोखा दिया है। बाकी खबरों के लिए देखते रहिए R1 न्यूज़ बीजापुर। ಬಿಜಾಪುರದ ಮಹಾಜನತೆಗೆ ನಮಸ್ಕಾರಗಳು. ಈಗ ನಾವು ಕಳೆದ 10 ತಿಂಗಳವರೆಗೆ ಆಮ್ ಆದ್ಮಿ ಪಕ್ಷದಲ್ಲಿ ಕಾರ್ಯಕರ್ತರಾಗಿ ಆಕಾಂಕ್ಷಿಗಳಾಗಿ ಸಾಕಷ್ಟು ಪಕ್ಷದ ಕಾರ್ಯಗಳನ್ನು ನಾವು ಮಾಡೇವಿ. ಆದರೆ ಇವತ್ತು ಏನಾಗ್ಯದ ಅಂತಂದ್ರೆ ಅನಿರೀಕ್ಷಿತವಾಗಿ ಒಬ್ಬ ವ್ಯಕ್ತಿ ಯಾವುದೇ ಕಾರ್ಯಗಳನ್ನು ಮಾಡದೇ ಇರತಕ್ಕಂಥ ವ್ಯಕ್ತಿಗೆ ಟಿಕೆಟ್ ಕೊಟ್ಟು ನಮಗೆಲ್ಲ ಕಾರ್ಯಕರ್ತರಿಗೆ ಬಹಳ ಅನ್ಯಾಯ ಮಾಡಿದ್ದಾರೆ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸ್ತೀನಿ. ಈಗ ಏನಾಗ್ಯದ, ನಾವು ಪಕ್ಷ ಚಲೋ ಕೇಜ್ರಿವಾಲ್ ಅವ್ರ ಪಕ್ಷ ಡೆಲ್ಲಿ ಪಂಜಾಬ್ ನೋಡಿ ಒಂದು ಏನೋ ಅಭಿವೃದ್ಧಿ ಕಾಣ್ತದೆ. ಕರ್ನಾಟಕ ರಾಜ್ಯದಲ್ಲಿನೂ ಕೂಡ ಒಂದು ಏಳಿಗೆಯನ್ನು ಮಾಡ್ಬೋದು, ಜನರಿಗೆ ಒಳ್ಳೆಯ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ನಾವೆಲ್ಲ ಬಂದ್ರೆ ಈಗ ನಮಗೆ ಪಕ್ಷ ಮತ್ತು ಪಕ್ಷದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಬಹಳ ಅನ್ಯಾಯ ಮಾಡಿಬಿಟ್ರೆ ನಮಗೆ. ಯಾಕೆ ಅನ್ಯಾಯ ಮಾಡೋದು? ಅದರೊಳಗೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾ ಅಧ್ಯಕ್ಷರಾಗಿರ್ಬೋದು ಮತ್ತು ಈಗ ಮೊದಲಿರ್ತಕ್ಕಂಥ ಅಧ್ಯಕ್ಷರಾಗಿರ್ಬೋದು ಏನೇನೋ ಹೇಳಿಕೆಗಳನ್ನು ಕೊಟ್ಟರು, ನಮ್ಮ ಜೋಡಿ ಏನೇನೋ ಮಾತಾಡಿದರು. ಆದರೂ ಕೂಡ ನಮಗೇನು ಅನ್ನಿಸ್ತಾ ಇದೆ ಅಂದರೆ ನಮ್ಮ ಡಿಪೋಕ್ಕೂ ಕೂಡ ನಮ್ಮ ರಿಪೋರ್ಟ್ ಕಳಿಸಾನೋ ಇಲ್ಲೋ ಗೊತ್ತಿಲ್ಲ. ಮತ್ತು ಅಲ್ಲಿ ಬೆಳಗಾವಿ ಮಟ್ಟ ಬೆಂಗಳೂರು ಮಟ್ಟದಲ್ಲಿ ನಮ್ಮ ಕಾರ್ಯಗಳ ಬಗ್ಗೆ ಅವರು ತಿಳಿಸಾರೋ ಇಲ್ಲೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಪಕ್ಷದಲ್ಲಿ ನಾವು ಆಕಾಂಕ್ಷಿಗಳಾಗಿ 3 ಜನ ಇದ್ದರೂ ಕೂಡ ಯಾರನ್ನೂ ಪರಿಗಣಿಸದೆ ಬೇರೆ ಒಬ್ಬ ಎಲ್ಲೋ ಪ್ಯಾರಾಚೂಟ್ ವ್ಯಕ್ತಿ ಬಂದು ಅವನ್ನ ಟಿಕೆಟ್ ಘೋಷಣೆ ಮಾಡಿ ಯಾವ ಆಧಾರದ ಮೇಲೆ ಘೋಷಣೆ ಮಾಡ್ಯಾರ ಅನ್ನೋದು ನಮಗೆ ಇನ್ನೂ ತನಕ ಗೊತ್ತಾಗ್ತಾ ಇಲ್ಲ. ಮತ್ತು ನಾವು ಬಂದಾಗ ನೀವು ಪಕ್ಷದ ಒಂದು ಕಾರ್ಯಗಳನ್ನು ಮಾಡಬೇಕು, ಟಾಸ್ಕ್ ಪೂರೈಸಬೇಕು, ಅದು ಮಾಡಬೇಕು, ಇದು ಎಲ್ಲ ಹೇಳಿದರು. ಎಲ್ಲ ಕಾರ್ಯಗಳನ್ನು ಮಾಡೋಕ್ಕೆ ನಾವು ಸಿದ್ಧಿದ್ದೇವೆ ಮತ್ತು ಎಲ್ಲ ಕಾರ್ಯಗಳನ್ನ ಮಾಡ್ಕೋತಾನೆ ಬಂದೇವೆ. 8 ತಿಂಗಳಿಂದ ಕೆಲಸ ಮಾಡ್ಕೊತ ಬಂದೇವೆ. ಇವರು 10 ವರ್ಷ ಕೆಲಸ ಮಾಡಿದ್ದನ್ನು ನಾವು ಬರೀ 10 ತಿಂಗಳದೊಳಗೆ ಆಮ್ ಆದ್ಮಿ ಏನದ ಅನ್ನೋದು ಬಿಜಾಪುರದಲ್ಲಿ ನಾವು ತೋರಿಸ್ಕೊಟ್ಟೇವೆ, ಜನರಿಗೆ ಮುಟ್ಸೇವಿ. ಆದರೂ ಕೂಡ ನಮಗೊಂದು ಸ್ವಲ್ಪ ಯಾಕೋ ಇವರು ಬಹಳ ಅನ್ಯಾಯ ಮಾಡಿದರು. ಆದರೆ ನಮಗೆ ವೈಯಕ್ತಿಕವಾಗಿ ಅನ್ಯಾಯ ಮಾಡೋದ್ರಿಂದ ನಾವು ನಮ್ಮ ರಾಜಕೀಯ ಪಕ್ಷದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಮೊದಲು ಧಿಕ್ಕಾರ ಹಾಕ್ತೇವೆ. ಯಾಕೆ ಅಂತಂದ್ರೆ ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ. ಪಕ್ಷ ಭಾಳ ಯೋಗ್ಯ ಪಕ್ಷ ಅದ, ಭ್ರಷ್ಟಾಚಾರವನ್ನು ನಿಗ್ರಹ ಮಾಡ್ತಕ್ಕಂಥ ಪಕ್ಷ ಅದ, ಒಂದು ಸ್ವಚ್ಛ ಸಚ್ಚಾರಿತ್ರ್ಯವನ್ನು ಒಳಗೊಂಡಂಥ ರಾಜಕೀಯ ಪಕ್ಷ ಅದ. ಅದಕ್ಕೆ ನಾವೆಲ್ಲ ಈ ಪಕ್ಷವನ್ನು ಬೆಳೆಸಬೇಕು, ಇದನ್ನು ಒಂದು ಜನರಿಗೆ ತಲುಪಿಸಿ ಜನರಿಂದ ಆಯ್ಕೆ ಆಗಬೇಕು, ಕರ್ನಾಟಕ ರಾಜ್ಯದಲ್ಲಿ ಇಂಥ ಪಕ್ಷದ ಅಧಿಕಾರ ಬರಬೇಕು ಅಂತಕ್ಕಂಥ ಒಂದು ಹಠ ಹಿಡಿದು ನಾವು ಕೆಲಸ ಮಾಡಕತ್ತಿದ್ದೇವೆ. ಆದರೆ ಇವತ್ತು ಭಾಳ ನಮಗೆ ನಿರುತ್ಸಾಹ ಆಗ್ಯದ.
ಭಾಳ ಅನ್ಯಾಯ ಆಗ್ಯದ ಮತ್ತು ಭಾಳ ಪಕ್ಷದ ಬಗ್ಗೆ ಭಾಳ ಜಿಗುಪ್ಸೆ ಬಂದದ ನಮಗೆ. ಪಕ್ಷದಲ್ಲಿ ಇರ್ತಕ್ಕಂಥ ಪದಾಧಿಕಾರಿಗಳ ಬಗ್ಗೆನೂ ಕೂಡ ಭಯಂಕರ ನಮಗೆ ಅವ್ರ ಬಗ್ಗೆ ಕೆಟ್ಟ ಅನ್ನಿಸ್ತದ. ಯಾಕಂದ್ರೆ ಅವರು ಸರ್ವಾಧಿಕಾರತ್ವ ಮನೋಧೋರಣೆಯನ್ನು ಮಾಡ್ತಾರೆ. ನಾ ಅಧ್ಯಕ್ಷ ಅದೀನಿ ಅಂತಂದ್ರೆ ಅವ್ರೇನು ಜಿಲ್ಲಾ ಅಧ್ಯಕ್ಷ ಅದೀನಿ ಅಂತಂದ್ರೆ ಏನು ಅವರು ಮ್ಯಾಗಿನಿಂದ ತಳ ಲೋಕದಾಗ ಇಳಿದು ಬಂದಂಗೆ ಮಾತಾಡ್ತಾರೆ. ಯಾರಿಗೂ ಕಿಮ್ಮತ್ತು ಕೊಡೋದಿಲ್ಲ, ಕಾರ್ಯಕರ್ತರಿಗೆ ಬೆಲೆ ಇಲ್ಲ, ಯಾಕೋ ಏನೋ ಮಾತಾಡ್ತಾರೆ, ಏಕವಚನದಲ್ಲೇ ಮಾತಾಡ್ತಾರೆ. ಇಲ್ಲಿ ತನಕ ಬಂದು 2 ತಿಂಗಳಾಯ್ತು, ಒಂದು ಸಂಘಟನೆ ಬಗ್ಗೆ ಗೊತ್ತಿಲ್ಲ. ಅವ್ರು ಹಾಶಂಪೀರ್ ವಾಲಿಕಾರನೊಬ್ಬನ ಒಳಗೆ ತೊಗೊಂಡು ಬಿಟ್ಟರೆ ಮತ್ತು ಯಾವ ಕಾರ್ಯಕರ್ತರನ್ನೂ ಕೂಡ ಅವರು ಇಲ್ಲಿ ತನಕ ಬರಮಾಡಿಕೊಂಡಿಲ್ಲ. ಅಂಥವರು ನಮಗೆ ದುರ್ದೈವಕ್ಕೆ ಬಿಜಾಪುರ ಜಿಲ್ಲಾ ಅಧ್ಯಕ್ಷ ಸಿಕ್ಕಾರ. ಮತ್ತು ಸಾಮಾನ್ಯವಾಗಿ ಇವರನ್ನೇ ಯಾವ ರೀತಿಯಾಗಿ ಪಕ್ಷ ಗುರುತಿಸೈತೋ ಗೊತ್ತಿಲ್ಲ, ಯಾರು ಅಧ್ಯಕ್ಷ ಮಾಡಿದರೋ ಗೊತ್ತಿಲ್ಲ. ಇವರು ದಿಢೀರಾಗಿ ಅಧ್ಯಕ್ಷ ಆಗಿ ಬಂದು ಅಲ್ಲೇ ಒಂದು ಸಾರ್ವಭೌಮತ್ವವನ್ನು ಇದು ಮಾಡಿಕೊಂಡು ಒಬ್ಬ ಏನೋ ಪರಮಾಧಿಕಾರಿ ಅನ್ನುವಂಗೆ ವರ್ತನೆ ಮಾಡಾಕತ್ತಾರೆ. ಈಗೂ ಹಾಗೆ ಮಾಡಾಕತ್ತಾರೆ. ಎಲ್ಲಿ ಹೋದಲ್ಲಿ ನಮಗೆ ಫೋನ್ ಮಾಡ್ತಾರೆ. ಎಲ್ಲಿ 8 ಕಾನ್ಸ್ಟಿಟ್ಯೂನ್ಸಿಗೆ ಅಡ್ಡಾಡಿದ್ರೆ ಯಾರು ಇವ ಹಿಂಗ್ಯಾಕದಾನೆ ಅಧ್ಯಕ್ಷ ಅಂತಾರೆ. ಈ ಮಟ್ಟಕ್ಕೆ ಬಂದಾಗ ಇಂಥವ್ರನ್ನ ತೊಗೊಂಡು ಪಕ್ಷ ಮುನ್ನಡೆಸ್ಕೊಂಡು ಪಕ್ಷ ಅಧಿಕಾರಕ್ಕರೇ ಹೆಂಗೆ ತರೋದು ಅನ್ನೋದನ್ನು ಜನನೂ ನಮಗೆ ಕೇಳ್ತಾರೆ. ಹಿಂಗಿದ್ದಾಗ ಅದಕ್ಕೆ ನಮಗೆ ಪಕ್ಷ ನಾವು ಎಷ್ಟೇ ಕಾರ್ಯಗಳನ್ನು ಮಾಡಿ ಪಕ್ಷಕ್ಕಂಕರ ಅನ್ಯಾಯ ಮಾಡಿಲ್ಲ. ಅದರೊಳಗೆ ವಿಶೇಷವಾಗಿ ಒಂದು ಕಾರ್ಪೊರೇಷನ್ ಇಲೆಕ್ಷನ್ಕಂತ್ರ ನಾವು ಸಾಕಷ್ಟು ಅವರಿಗೆ ಪಕ್ಷಕ್ಕೆ ಬಹಳ ಕಾಣಿಕೆನೂ ಮಾಡ್ಯೇವೆ ನಾವು. ಯಾಕಂತಂದ್ರೆ ತನುಮನ ಧನದಿಂದ ಈ ಪಕ್ಷಕ್ಕೆ ದುಡ್ದೇವು ನಾವು. ಈ ಪಕ್ಷಕ್ಕೆ ದುಡಿದ್ರೆ ಈ ಪಕ್ಷ ನಮಗೆ ಅನ್ಯಾಯ ಮಾಡ್ತು. ಕಾರ್ಪೊರೇಷನ್ ಇವ್ರ ಮಕ್ಕಕ್ಕೆ ಲೋಕಲ್ಲಿ 12 ವರ್ಷ ನಾವು ಪಕ್ಷ ಬೆಳೆಸೇವಿ, ಕಟ್ಟೇವಿ, ನಾವೇ ಪಕ್ಷದ ಅಧಿಪತಿಗಳ ಹೇಳೋರು ನಿಮ್ಮ ಮುಖಕ್ಕೆ ಒಂದು ಕಾರ್ಪೊರೇಷನ್ ಆಫೀಸ್ ಸಿಗಲಿಲ್ಲ ನಿಮಗೆ. ಅದನ್ನ ಕಾರ್ಪೊರೇಷನ್ ಆಫೀಸ್ ನಡುವ ಬಿಜಾಪುರ ಮಧ್ಯಭಾಗದಲ್ಲಿ ಗಾಂಧಿ ಚೌಕಿನಲ್ಲಿ ನಾವು ಹೇಳೋದು ನಿಮ್ಮ ಪಕ್ಷ ಉಚಿತವಾಗಿ ಕೊಟ್ಟಿನಿ. ನಾನು ಪಕ್ಷದ್ದು ನಾನು ಪ್ರತಿ ತಿಂಗಳ 10 ತಿಂಗಳಾಯ್ತು ನಾ ಬಾಡಿಗೆ ತುಂಬಿಕೊಂಡು ಬರ್ಲಿಕ್ಕತ್ತೆ. ನೀವು ಬರೀ 3,000 ರೂಪಾಯಿ ಒಂದು ಪಕ್ಷದ ಒಂದು ಆಫೀಸ್ ತಗೊಂಡು ಬರೀ 3,000 ರೂಪಾಯಿ ಕಾಂಟ್ರಿಬ್ಯೂಷನ್ ತಗೋತೀರಿ. ನಿಮಗೆ ನಾಚಿಕೆ ಬರಬೇಕು. ಯಾರು ಪಕ್ಷದ ಕೆಲಸ ಮಾಡ್ಯಾರ ಅನ್ನೋದ್ರ ಬಗ್ಗೆ ನೀವು ನೋಡಬೇಕು. ನಾವು ಉತ್ತಮವಾಗಿ ಬಂದು ನಿಮ್ಮ ಜೋಡಿ ಇದ್ದು ನಿಮ್ಮ ಜೋಡಿನೇ ಕೆಲಸ ಮಾಡಿ ನಿಮಗೆ ನಾವು ದಾನ ಎರೆದು ನಿಮಗೆ ಹಣ ಕೊಟ್ಟು ನಾವು ಇದು ಮಾಡೇವಿ. ಅಂಥದ್ದು ನಮ್ಗೆ ಅನ್ಯಾಯ ಮಾಡ್ತೀರಿ ಅಂದ್ರೆ ನಿಮ್ಗೆ ದೇವ್ರು ಮೆಚ್ಚೋದಲ್ಲ, ಜನನೂ ಮೆಚ್ಚೋದಲ್ಲ. ನಾಳೆ ಜನರೇ ನಿಮ್ಮನ್ನು ತೊಗೊಂಡು ಹೊಡಿತಾರೆ. ನಾಳೆ ನೋಡಾಕತ್ತೀರಿ, ಇವತ್ತಿಲ್ಲ ನಾಳೆ ಬಿಜಾಪುರ ಜನತೆ ನಿಮ್ಮನ್ನು ಬೆನ್ನತ್ತು ಹೊಡಿಲಿಲ್ಲ ಅಂತಂದ್ರೆ ನಾನು ನೋಡಿ ಅವಾಗ ಹೇಳ್ತೀನಿ. ಯಾಕಂದರೆ ಇದು ಹಗರ ಅಲ್ಲಿದು. ಇಷ್ಟು ಅನ್ಯಾಯ ಮಾಡಿರಿ, ಮೋಸ ಮಾಡ್ತೀರಿ ಅನ್ನೋ ನಮ್ಗೆ ಗೊತ್ತಿರಲಿಲ್ಲ. ಇಷ್ಟು ಮೋಸ ನೀವು ಮಾಡ್ತೀರಿ ಅನ್ನೋ ಮೊದಲೇ ಗೊತ್ತಿದ್ರೆ ನಾವು ಅದನ್ನು ಬೇರೆನೇ ಮಾಡ್ತಿದ್ದೇವೆ. ಯಾಕೆ ಕೊಟ್ಟಾರ ಅನ್ನೋದೇ ನಮಗೆ ತಿಳಿಲಾರ್ದಂಗೆ ನಾವು ಟಾಸ್ಕ್ ಏನು ಪೂರೈಸಿಲ್ಲ ಅವ್ರದ್ದು. ಈಗ ಕೊಟ್ಟಂಥ ಅಭ್ಯರ್ಥಿ ಏನರೇ ಟಾಸ್ಕ್ ಮಾಡ್ಯಾರ. ನಾನು ಬರೇ ದಿಢೀರಾಗೆ ಬಂದ ಮುಖ್ಯಮಂತ್ರಿ ಚಂದ್ರು ಅವ್ರು ಇಲ್ಲಿ ಬಂದರು. ನಮ್ಮ ಇನ್ನೊಬ್ಬರು ಅದಾರ ಭಾಳ, ಅವರು ದೇವರ ಸ್ವರೂಪಿ ಮನುಷ್ಯ. ಅವ ಭಯಂಕರ ಸತ್ಯವನ್ನೇ ಹೇಳ್ತಾನೆ ಯಾವಾಗಲೂ. ಅಂಥ ಸತ್ಯ ಹೇಳು ವಿಜಯ್ ಶರ್ಮಾ ಅವರೇ, ನೀವು ಇಲ್ಲಿ ಬಂದು ನಮಗೆ ಮಾಡಿದಂಥ ಅನ್ಯಾಯ ಏನು ಮಾಡ್ತೀರಿ ನೀವು? ಬರೀ ನೀವು ಇಲ್ಲಿ ಬರೋದು ಅವಕ್ಕೆ ಜಾವಕ ಮಾಡೋದು, ಇಲ್ಲಿ ಬರೋದು ಪಬ್ಲಿಕ್ಕಿಗೊಂದು ಬೇರೆನೇ ಹೇಳೋದು. ನಮ್ಮದು ಅದು ನಾವೇನು ಹೇಳಲಿಕ್ಕೆ ಆಗೋದಿಲ್ಲ. ಅವರು ಟಾಪ್ ಲೆವೆಲ್ನಲ್ಲಿ ಬೆಂಗಳೂರು ಲೆವೆಲಲ್ಲಿ ಏನು ಮಾಡಿ, ಯಾವ ರೀತಿ ಅಂತ ಷಡ್ಯಂತ್ರ ಮಾಡಿ, ಯಾವ ರೀತಿ ಅಂತ ಪ್ಯಾಕ್ ಮಾಡಿ, ಏನಾದ್ರು ಅವ್ರಿಗೆ ಗೌಡ್ರಿಗೆ ಒಳ್ಳೆಯದು ಇದು ಇತ್ತು ಅಂದರೆ ಅವ್ರು ಮಾಡ್ಕೊಂಡಿರ್ತಾರೆ. ಅದು ನಾವು ಹೆಂಗೆ ಗೊತ್ತಿಲ್ಲಾರ್ದೆ ಏನೋ ಅನ್ನೋದು ತಪ್ಪಾಗ್ತದೆ. ಬಟ್ ಇರ್ಬೋದು ಅಂತಕ್ಕಂಥ ಶಂಕೆಯನ್ನು ವ್ಯಕ್ತಪಡಿಸ್ಬೋದು. ಇಲ್ಲಿ ನಾವು ನೋಡ್ತೀವಿ, ನಮಗೊಂದು 2-3 ದಿವಸ ಟೈಮ್ ಕೊಟ್ಟಾರ. 2-3 ದಿವಸ ಟೈಮ್ ಮುಗೀತು ಅಂತಂದರೆ ನಾವು ಪಕ್ಷಕ್ಕೆ ರಾಜೀನಾಮೆ ಸಾಮೂಹಿಕವಾಗಿ 750 ಈಗಾಗಲೇ ಘೋಷಣೆ ಮಾಡೇವಿ. 750ಕ್ಕೂ ಹೆಚ್ಚು ನಾವೇನಾದ ಕಾರ್ಯಕರ್ತರನ್ನು ತೊಗೊಂಡು 3 ಜನ ಸಾಮೂಹಿಕ ರಾಜೀನಾಮೆ ಕೊಟ್ಟು ನಮ್ಮ ಬೇರೆ ರಾಜಕೀಯ ನಡೆ ಎಲ್ಲಿ ನಮಗೆ ಹೆಂಗೆ ತಿಳಿತದ ಆ ರೀತಿಯಾದಂಥದ್ದು ನಾವು ಕೂತು ಚರ್ಚೆ ಮಾಡಿ ಒಂದು ತೀರ್ಮಾನ ತೊಗೊಂಡು, ಯಾಕಂದರೆ ಏನಾದರೂ ಅನ್ಬೋದು, ಪಬ್ಲಿಕ್ ಅನ್ಬೋದು ಅಥವಾ ಪಕ್ಷದವ್ರು ಅನ್ಬೋದು, ಪಕ್ಷ ಬಿಟ್ಟು ಹೋದ್ರೆ ಏನೋ ಆಗಂಗಿಲ್ಲ ಅನ್ಬೋದು. ಆದರೆ ಪಕ್ಷ ಮಾತ್ರ ಡ್ಯಾಮೇಜ್ ಮಾಡ್ತೇವೆ, ಇಟ್ಟು ಮಾತ್ರ ಕರೆ. ಪಕ್ಷ ಡ್ಯಾಮೇಜ್ ಮಾಡಲಾರ್ದೆ ನಾವು ಹೋಗೋದಿಲ್ಲ. ಅವರು ಯಾವ ಬೇಸ್ ಮೇಲೆ ಕೊಟ್ಟಾರ ಅನ್ನೋದೇ ನಮಗೆ ತಿಳಿಯೋದು. ನಮಗರೇ ಟಾಸ್ಕ್ ಹೇಳ್ಯಾರ, ನಾವು ಪಕ್ಷದ ಪ್ರಕಾರ ಕೆಲಸ ಮಾಡಿರಿ ಅಂತ ಹೇಳ್ಯಾರ. ಅವು ಇಂತಿಷ್ಟೇ ಬ್ಯಾನರ್, ಇಂತಿಷ್ಟೇ ಇಂಚ್ ಇರಬೇಕು, ಇಂತಿಷ್ಟೇ ಫೂಟ್ ಇರಬೇಕು ಅಂತ ಹೇಳ್ತಾರೆ. ಅವು ಎಲ್ಲ ನಾವು ಮಾಡೇವಿ. ಅವಂಗೆ ಯಾವ ಫೂಟ್ ಗೊತ್ತಿಲ್ಲ, ಒಂದು ಪೋಸ್ಟರ್ ಗೊತ್ತಿಲ್ಲ, ಬ್ಯಾನರ್ ಗೊತ್ತಿಲ್ಲ, ಬ್ರೋಚರ್ ಗೊತ್ತಿಲ್ಲ, ಪಾಂಪ್ಲೆಟ್ ಗೊತ್ತಿಲ್ಲ, ಬೀದಿ ಸಭೆ ಗೊತ್ತಿಲ್ಲ, ಪೊರಕೆ ಪರಿಹಾರ ಗೊತ್ತಿಲ್ಲ, ಮತ್ತು ವಿಧಾನಸಭೆ ಪೂರ್ವ ಸಿದ್ಧತಾ ಸಭೆ ಗೊತ್ತಿಲ್ಲ, ಬ್ಲಾಕ್ ಕಮಿಟಿ ಗೊತ್ತಿಲ್ಲ, ಸರ್ಕಲ್ ಕಮಿಟಿ ಏನೂ ಗೊತ್ತಿಲ್ಲಾರ್ದವಂಗೆ ಬರೀ ಒಂದು 50 ಮಂದಿ ಕೂಡಿಸ್ಕೊಂಡು ಪಕ್ಷದೊಳಗೆ ಒಳಬಂದು ಅವ ಪಕ್ಷ ಸೇರ್ಪಡೆ ಆದ ತಕ್ಷಣ ಅವನೊಮ್ಮೆ ಘೋಷಣೆ ಮಾಡಿಬಿಟ್ಟಾರೆ. ನಾವು ಹೋಗ್ತೇವೆ. ನಮಸ್ಕಾರ.
ಅಸ್ಲಾಂ ವಲೈಕುಮ್ ರಹಮತುಲ್ಲಾಹಿ ಬರ್ಕಾತು. ನಾನು ಮೊಹಮ್ಮದ್ ಯೂಸುಫ್ ಜಮಾದಾರ್. ಈಗ ನಾವು ಆಮ್ ಆದ್ಮಿ ಪಾರ್ಟಿ ಕಡೆಯಿಂದ ಕನಿಷ್ಠ ಒಂದು 6-7 ತಿಂಗಳಿಂದ ಆಮ್ ಆದ್ಮಿ ಪಾರ್ಟಿ ಬಿಜಾಪುರ ಸಿಟಿ ಒಳಗೆ ಪ್ರಚಾರ ಮಾಡತ್ತಿದ್ವಿ. ಪ್ರಚಾರ ಮಾಡ್ಕೋತ ಕಾರ್ಪೊರೇಷನ್ ಇಲೆಕ್ಷನ್ ಒಳಗೆ ಪ್ರಚಾರ ಮಾಡಿದ್ದೀವಿ. ಮತ್ತು ಈಗ ವಿಧಾನಸಭಾ ಇಲೆಕ್ಷನ್ ಬರೋಣ ಆಮ್ ಆದ್ಮಿ ಪಾರ್ಟಿ ಕಡೆಯಿಂದ ನಾವು ಆಕಾಂಕ್ಷಿಯೂ ಆಗಿದ್ದೀವಿ. ಆಕಾಂಕ್ಷಿ ಆಗಿ ನಾವು ಇವರು ಆಮ್ ಆದ್ಮಿ ಪಾರ್ಟಿಯವರು ಅಧಿಕಾರಿಯವ್ರಿಗೆ ನಂಬಿದ್ದೀವಿ. ಮತ್ತು ಅವರು ಏನು ಮಾಡ್ಯಾರ ಅಂದ್ರೆ ನಮಗೆ ಒಂದು ಸ್ವಲ್ಪ ಮೋಸ ಮಾಡಿಬಿಟ್ರ ಆಮ್ ಆದ್ಮಿ ಪಾರ್ಟಿದವರು. ಆಮ್ ಆದ್ಮಿ ಪಾರ್ಟಿ ಒಳಗೆ ಇಲ್ಲಿ ಕರ್ನಾಟಕ ಸ್ಟೇಟ್ ಒಳಗೆ ಯಾರು ಅಧಿಕಾರ ಒಳಗೆ ಅದಾರ, ರಾಜ್ಯ ಅಧ್ಯಕ್ಷ, ಉಪಾಧ್ಯಕ್ಷ, ಸೆಕ್ರೆಟ್ರಿ, ನಮ್ಮ ಜಿಲ್ಲಾ ಅಧ್ಯಕ್ಷ, ಜಿಲ್ಲಾ ಉಪಾಧ್ಯಕ್ಷ ಇವರೆಲ್ಲರೂ ಕೂಡಿ ನಮಗೆ ದುಡಿಸ್ಕೊಂಡ್ರೆ 3 ಮಂದಿಗೆ, ನಮಗೆ ಬಿರಾದರ್ ಸರ್ಗೆ, ನನಗೆ ಮತ್ತು ಚಂಗನಾಡ ಸಾಹೇಬ್ರಿಗೆ 3 ಮಂದಿ ಹಗಲು ರಾತ್ರಿ 3 ಮಂದಿಗೆ ದುಡಿಸ್ಕೊಂಡ್ರೆ ಮತ್ತು ನಾವು ಎಲ್ಲ ಕೊಟ್ಟಿವಿ ರೀ. ನಮ್ಮ ಟೈಮ್ ಕೊಟ್ಟಿವು, ನಮ್ಮ ದುಡ್ಡು ಕೊಟ್ಟಿವು, ಮತ್ತು ನಾವು ಎಲ್ಲ ಕಡೆ ಪ್ರಚಾರ ಮಾಡಿದ್ದೀವಿ. ಇದು ಮಾಡ್ದಕ್ಕಿನ ಈಗ ನಾವು ಸ್ವಲ್ಪ ಇವು ನಿಮ್ಮ ಮಾಧ್ಯಮ ಮುಖಾಂತರದಿಂದ ಅವ್ರಿಗೆಲ್ಲರೂ ಪ್ರೂಫ್ ಏನು ತೊಗೊಂಬಂದಿವಪ್ಪ ಅಂದ್ರೆ, ಅವರು ವಿಧಾನಸಭಾ ಸೇವಾ ಆಕಾಂಕ್ಷಿ ಆಗಬೇಕಾದ್ರೆ ಒಂದು ಮಿಸ್ ಕಾಲ್ ನಂಬರ್ ಕೊಟ್ಟಿದ್ದರು. ಜನರಿಗೆ ಕಾಂಟ್ಯಾಕ್ಟ್ ಆಗಿರಿ, ಜನರ ಮಧ್ಯೆ ಹೋಗಿರಿ, ಕಾಂಟ್ಯಾಕ್ಟ್ ಆಗಿರಿ ಅಂತೇಳಿ. ಆ ಮಿಸ್ ಕಾಲ್ ನಂಬರ್ ನಾವು ತೊಗೋಬೇಕಾದ್ರೂ ಮಾಡೀವ್ರಿ, ಫ್ರೀ ಕೊಟ್ಟಿಲ್ಲ ಅವರು. ಈ ಮಿಸ್ ಕಾಲ್ ನಾವು ಮಾಡಿ ಸಾವಿರಾರು ಮಂದಿ ನಮಗೆ ಮಿಸ್ ಕಾಲ್ ಮಾಡ್ಯಾರ. ಈ ಮುಕುಂದ್ ಗೌಡ್ ಅಂತದ, ಮುಕುಂದ್ ಗೌಡ್ ಅವ್ರ ನಂಬರಿಗೆ ನಾವು ಫೋನ್ಪೇ ಮಾಡಿ ನಂಬರ್ ಕೊಟ್ಟಿದ್ರು. ಆ ಮಿಸ್ ಕಾಲ್ ಒಳಗೆ ಸಾವಿರಾರು ಮಂದಿ ಮಿಸ್ ಕಾಲ್ ಮಾಡ್ಯಾರ. ಅವ್ರ ಡಾಟಾ ಅವ್ರ ಕಡೆ ಹೋಗ್ಯದ. ಅವ್ರು ಡಾಟಾ ಜಮಾ ಮಾಡ್ಕೊಂಡು ಮಂದಿಗೆ ಕಾಲ್ ಮಾಡ್ಕೊತ ಕೂತಾರ ಅವರು. ಆಮ್ ಆದ್ಮಿ ಪಾರ್ಟಿ ನಮಗೆ ಯೂಸ್ ಮಾಡ್ಕೊಂಡ್ರು ಅವರು. ಒಂದನೇದು. ಸೆಕೆಂಡ, ಪ್ರತಿಯೊಂದು ಬಿಜಾಪುರ ಸಿಟಿ ಒಳಗೆ ಸೆಂಟ್ರದಾಗ ಏನು ಕಟೌಟ್ ಅದಾವು, ಆ ಕಟೌಟ್ಗೆ ಎಲ್ಲ ಕಡೆ ಒಂದು 2 ತಿಂಗಳು ಬ್ಯಾನರ್ ಹಾಕಿದ್ದೀವಿ ನಾವು. ಒಂದು 2 ತಿಂಗಳ ತನಕ ನಾವು ಕಟೌಟ್ ಬ್ಯಾನರ್ ಹಾಕಿ ಕಂಡಾಪಟ್ಟಿ ಆಮ್ ಆದ್ಮಿ ಪಕ್ಷದು, ಆಮ್ ಆದ್ಮಿ ಪಾರ್ಟಿದು ಪ್ರಚಾರ ಮಾಡಿದ್ದೀವಿ. ಅದು ಬಿಟ್ಟು ಕೇಸಿಂದ ಮತ್ತು ಇದು ಅದರ ಫೋಟೋ ಅದಾವೆ, ಕಟೌಟ್ ಹಾಕಿದ್ದು ಸೆಂಟ್ರ್ ಬಿಜಾಪುರ ಸೆಂಟ್ರ್ನಲ್ಲಿ ಎಲ್ಲ ಟೋಟಲ್. ಇದು ನೋಡಿರಿ, ಇವ್ರು ಯಾರು 10 ವರ್ಷದಿಂದ ಬಿಜಾಪುರದಾಗ ಇವರು ಆಮ್ ಆದ್ಮಿ ಪಾರ್ಟಿ ಪ್ರಚಾರ ಮಾಡಕತ್ತರು. ಯಾರಿಗೂ ಗೊತ್ತಿದ್ದಿದ್ದಿಲ್ಲ ಆಮ್ ಆದ್ಮಿ ಪಾರ್ಟಿ ಯಾರು ಅಂತೇಳಿ. ಇಂದ ಸೆಂಟ್ರದಾಗ ಟೋಟಲ್ ನಾವು 1-2 ತಿಂಗಳ ತನಕ ಬ್ಯಾನರ್ ಹಾಕಿವಲ್ಲ ಪಕ್ಷ. ಮತ್ತೊಂದು ಮೊನ್ನೆ ಟಿಕೆಟ್ ಅನೌನ್ಸ್ ಮಾಡೋಕ್ಕಿಂತ ಕ್ಯಾಂಡಿಡೇಟ್ ಟಿಕೆಟ್ ಅನೌನ್ಸ್ ಮಾಡೋಕ್ಕಿಂತ ಮೊದಲೇ ಇವರು ಡಿಪಾಕ್ ದಯಾನಂದ್ ನಾಳೆ ಅನೌನ್ಸ್ ಮಾಡ್ತಾರೆ ಟಿಕೆಟ್ ಅಂದ್ರೆ ಇವತ್ತು ಮತ್ತೆ ಮಿಸ್ ಕಾಲ್ ಚಾಲು ಮಾಡ್ತಾರತ್ತೀರಿ. ಅದ್ರ ಮೊದಲೆಲ್ಲ ಮೈಂಡ್ ಸೆಟ್ ಮಾಡ್ಕೊಂಡ್ರೆ ಯಾರಿಗೆ ಟಿಕೆಟ್ ಕೊಡಬೇಕು, ಯಾರಿಗೆ ಅನೌನ್ಸ್ ಮಾಡಬೇಕು. ಅವರು ಹಾಶಿಂಪೀರ್ ವಾಲಿಕರ್ ಅವ್ರಿಗೆ ಸೇರ್ಪಡೆ ಮಾಡಿದ ಮ್ಯಾಗ ಮತ್ತು ನನ್ನ ಕಡೆಯಿಂದ ದುಡ್ಡು ಹಾಕ್ಕೊಂಡ್ರಿ ಇವರು ಟಿಕೆಟ್ ಸಂಬಂಧ. ಈಗ ಇದೇ ಮಾತಿಗೆ ಒಂದು ವಿಚಾರ ಮಾಡಿರಿ. ಮತ್ತು ಇವರು ಏನು ಮಾಡಿರಬೇಕು, ಇವ್ರು ದುಡ್ಡು ಕೊಟ್ಟರೆ ಟಿಕೆಟ್ ತೊಗೊಂಡಿರ್ಬೇಕು. ಈಗ ಆಮ್ ಆದ್ಮಿ ಪಕ್ಷ ಅರವಿಂದ್ ಕೇಜ್ರಿವಾಲ್ ಏನಂತಾರೆ, ಇದು ಜನಸಾಮಾನ್ಯರ ಪಾರ್ಟಿ ಅಂತಾರೆ. ಒಬ್ಬ ಬಡ್ರು ಮನುಷ್ಯನಿಗೆ, ಒಬ್ಬ ಆಟೋ ರಿಕ್ಷಾವನಿಗೆ ಇವರು ಹೆಮ್ಮೆದಿಂದ ಹೇಳ್ತಾರೆ, ನಾವು ಗುಜರಾತ್ ಒಳಗೆ ಒಬ್ಬ ಮೊಬೈಲ್ ರಿಪೇರ್ ಮಾಡಿದವನಿಗೆ ಕೊಟ್ಟು ಗೆಲ್ಲಿ ತೊಗೊಂಬಂದಿವಿ ಅಂತೇಳಿ. ಹೌದಲ್ರಿ? ಈಗ ಇವ್ರೇನು ಮೊಬೈಲ್ ರಿಪೇರ್ ಮಾಡ್ತಾರೆ, ಏನು ಆಟೋ ರಿಕ್ಷಾ ಹೊಡಿತಾರೆ, ಏನು ಮತ್ತೆ ಹೆಮ್ಮೆ ಹೇಳಿ ನಾವು ಕಂಡಕ್ಟರ್ ಕೊಟ್ಟಿವಿ, ಡ್ರೈವರ್ ಕೊಟ್ಟಿವಿ ಅಂತಾರೆ. ಇವ್ರು ಡ್ರೈವರ್ ಅದಾರ, ಇವ್ರು ಕಂಡಕ್ಟರ್ ಅದಾರ. ಕೊಡ್ರಲ್ಲ, ಜನಸಾಮಾನ್ಯ ಯಾರೊಬ್ಬ ಬಡ್ರು ಕಾರ್ಯಕರ್ತರಿಗೆ ಎಬ್ಬಿಸಿ ಅವನಿಗೆ ಕೊಡ್ರಿ. ಎಲ್ಲರೂ ಕೂಡ ಮೆಹನತ್ ಮಾಡೋನು ಪಕ್ಷ ಒಳಗೆ. ಪಕ್ಷಗಳಿಂದ ನಮ್ಗೆ ಏನೂ ₹1 ಆಸೆ ಇಲ್ಲ. ನಾವು ಸ್ವಂತ ಮಾಡಿ ನಾವು ಹಗಲು ರಾತ್ರಿ ದುಡದ ನಾವು 24 ತಾಸು ತಿರುಗಾಡಿ ಪಕ್ಷ ನಾವು ಒಳ್ಳೆ ಸಂಬಂಧ. ಈಗ ಇದೇ ಥರ ಇವ್ರು ಮಾಡ್ಕೊತ ಕೂತಾರೆ. 1000-2000 ಕಾರ್ಯಕರ್ತರು ಕೂಡಿ ರಾಜೀನಾಮೆ ಕೊಟ್ಬಿಡ್ತೀವಿ, ನಾವು ಬಹಿಷ್ಕಾರ ಮಾಡಿಬಿಡ್ತೀವಿ. ಬಹಿಷ್ಕಾರ ಮಾಡಿ ಇವ್ರದ್ದು ಏನದಲ್ಲ, ರಾಜ್ಯ ಅಧ್ಯಕ್ಷ, ಉಪಾಧ್ಯಕ್ಷ, ಇವರು ವಿಜಯ್ ಶರ್ಮಾ ಮತ್ತು ಮುಖ್ಯಮಂತ್ರಿ ಚಂದ್ರು ಬಂದು ಕಿಚನ್ ನಾ ಫಿಲಮ್ ಆ್ಯಕ್ಟರ್ ಇದ್ದ, ನಾನು ಒಬ್ಬ ನಟ ಇದ್ದ, ನಾನು ಭಾಳ ಕೆಟ್ಟ ಕ್ಯಾರೆಕ್ಟರ್ ಮಾಡೀನಿ, ಮತ್ತು ಈಗೂ ನನಗೆ ಕೆಟ್ಟ ತಿಳ್ಕೊಬೇಡ್ರಿ. ಏನ್ರಿ ಮಾತಾಡೋದು ಜನರ ಮುಂದೆ ಈ ಥರ ಮಾಡಿ? ಏನು ನಾಟಕ ಕಂಪ್ನಿ ನಡೆಸತ್ತೀರಿ ನೀವು? ಪಾರ್ಟಿ ಒಂದು ಪಕ್ಷ ನಡೆಸೋಕೆ ಬಿಟ್ಟು ನಾಟಕ ಮಾಡತ್ತೀರಿ. ಎಲ್ಲ ನಾಟಕದವ್ರಿಗೆ ನೀವು ಇದು ಮಾಡಿದಿರಿ. ಮತ್ತು ಈ ಪಕ್ಷಕ್ಕೆ ನಂಬಿ ಈ ಪಕ್ಷದ ಮಾಡೋದಕ್ಕೆ ಇದು ಕರ್ತವ್ಯ ನೋಡಿ ಅರವಿಂದ್ ಕೇಜ್ರಿವಾಲ್ ಏನು ಮಾಡ್ಯಾರ ಅದು ನೋಡಿ ಕೇಸಿಂದ ಒಬ್ಬ IPS ಆಫೀಸರ್ ತಮ್ಮ ನೌಕರಿ ಬಿಟ್ಟು ನಿಮ್ಮ ಪಕ್ಷ ಜಾಯಿನ್ ಆಗ್ಯಾರ. ಅದರ ಒಳಗೆ ನಿಮ್ಮ ಒಳಗಿಂದು ಚಟುವಟಿಕೆ ನೋಡಿ ಪಾಪ ಅವರು ರಿಸೈನ್ ಮಾಡಿ ನಿಮ್ಮದು ಪಕ್ಷ ಬೇಡ ಮತ್ತು BJP ಸೇರ್ಪಡೆ ಅದು. ಏನಿಲ್ಲ, ಪಕ್ಷ ಬೆಳೀಲಿ, ಪಕ್ಷ ಮುಂದೆ ಬರಲಿ ಅಂತ ಮಾಡಿದ್ದೀವಿ. ಅರವಿಂದ್ ಕೇಜ್ರಿವಾಲ್ಗೆ ನಂಬಿ ನಾವು ಕೆಲಸ ಪ್ರತಿಯೊಬ್ಬರ ಕಾರ್ಯಕರ್ತ ಇವರು ರಾಜ್ಯ ಅಧ್ಯಕ್ಷ, ರಾಜ್ಯ ಉಪಾಧ್ಯಕ್ಷ ಮಾರಿ ನೋಡಿ ಬರತ್ತಿಲ್ಲ ಪಕ್ಷ ಒಳಗೆ.
ಅರವಿಂದ್ ಕೇಜ್ರಿವಾಲ್ ಅವರು ನೋಡಿ, ಅರವಿಂದ್ ಕೇಜ್ರಿವಾಲ್ ಸಿದ್ಧಾಂತ ನೋಡಿ, ಅವರು ಮಾಡಿದ್ದು ಕಾರ್ಯಗಳು ನೋಡಿ ಆಮ್ ಆದ್ಮಿ ಪಕ್ಷ ಒಳಗೆ ಬರತ್ತಾರ ಮಂದಿ. ಇಲ್ಲಾಂದ್ರು 70 ವರ್ಷ ಕಾಂಗ್ರೆಸ್ ಐತಿ, ಅಲ್ಲೇ ಹೊಂಟಿಲ್ಲ ನಾವು. ಬಿ ಜೆ ಪಿದವರು ಏನೇನೋ ಕೂಡ ಹೇಳತ್ತಾರೆ, ಅಲ್ಲೇ ಹೋಗಿಲ್ಲ. JDS ಅವ್ರು ಕರೆಗತ್ತಾರೆ, ಅಲ್ಲೇ ಹೋಗಿಲ್ಲ. ಈ ಆಮ್ ಆದ್ಮಿ ಪಾರ್ಟಿ ಪಕ್ಷ ಒಳಗೆ ನಾವು ಇದು ಕೆಲಸ ಮಾಡ್ತೀವಿ ಅಂದ್ರೆ ನಾವು ಆಮ್ ಆದ್ಮಿ ಪಾರ್ಟಿ ಬಿಡೋರಲ್ಲ, ನಾವು ಬಿಡೋಂಗಿಲ್ಲ. ನಾವು ಪಕ್ಷ ಒಳಗೆ ದುಡಿತೀವಿ. ಆದ್ರೆ ಪಕ್ಷ ಒಳಗೆ ಏನು ಇವರು ಬೇಮಾನ್ ಮಂದಿ ಅದಾರ, ಅವ್ರ ವಿರುದ್ಧ ಹೋರಾಟ ಮಾಡ್ತೀವಿ. ನೋಡ್ರಿ, ಬಿಜಾಪುರ ಜನತೆಗೆ ಕಾರ್ಪೊರೇಷನ್ ಎಲೆಕ್ಷನ್ ಒಳಗೆ ಆಮ್ ಆದ್ಮಿ ಪಾರ್ಟಿ ಪರಿಚಯ ಆಗೈತೆ. ಅವರು ನಮ್ಮ ಬಿರಾದರ ಸಾಹೇಬರು ಆಫೀಸ್ ಹಿಡಿದಿದ್ರು, ಮತ್ತು ನಮ್ಮ ಕೆಂಗ್ಲಾಳ ಸಾಹೇಬರು ಭಾಳ ಪ್ರಚಾರ ಮಾಡಿದರು. ಆವಾಗೇ ನಾವು ಸೇರ್ಪಡೆ ಆಗಿವು ಕಾರ್ಪೊರೇಷನ್ ಎಲೆಕ್ಷನ್ ಒಳಗೆ. ನಾವು ನಮ್ಮ ವಯಸ್ಸು 40 ವರ್ಷ ಇದ್ದರೂ ನಾವು ಯಾವ ಪಕ್ಷಕ್ಕೆ ಹೋಗಿಲ್ಲ. ಅದು ಪಕ್ಷ ಬೇಡತ್ತೇಳಿ ನಾವು ಸುಮ್ಮನೆ ನಮ್ಮ ಸೋಷಲ್ ವರ್ಕ್ ಮಾಡ್ಕೊತ ನಾವು ಇದ್ದಿದ್ದೀವಿ. ಈಗ ಆಮ್ ಆದ್ಮಿ ಪಾರ್ಟಿ ಬಿಜಾಪುರದಾಗ ಕಾರ್ಪೊರೇಷನ್ ಎಲೆಕ್ಷನ್ ಒಳಗೆ ಕ್ಯಾಂಡಿಡೇಟ್ ಇಳಿತಾಕತ್ತದ, ಚಲೋ ಅದ ಅಂದ್ರೆ ನಾವು ಅದು ಸೇರ್ಪಡೆ ಆಗಿ ನಾವು ಪ್ರಚಾರ ಮಾಡಿದ್ದೀವಿ. 10 ವರ್ಷದಿಂದ ಇವರು ದುಡಿಯಾಕತ್ತಾರತ್ತ 4 ಮಂದಿ ಗೊತ್ತಿಲ್ಲ ಆಮ್ ಆದ್ಮಿ ಪಾರ್ಟಿ, 4 ಮಂದಿ. ಹಾಂ, ಅವರು ನಮ್ಮ ಜಿಲ್ಲಾ ಅಧ್ಯಕ್ಷರ ಮನೆ ಮುಂದೆ ಆಫೀಸ್ ಅಲ್ಲೇ. ಇವರು ಜಿಲ್ಲಾ ಅಧ್ಯಕ್ಷರ ಮನೆ ಮುಂದೆ ಯಾವ ಏರಿಯಾ ಬರ್ತದೆ, ಯಾವ ವಾರ್ಡ್ ಬರ್ತದೆ, ಅಲ್ಲೇ ಕ್ಯಾಂಡಿಡೇಟ್ ಹಾಕಿಲ್ಲ ಇವರು ಆಮ್ ಆದ್ಮಿ ಪಕ್ಷದ. ಅಂದ್ರೆ ಏನು ರೀ ಇದರ ಅರ್ಥ ಏನು? ಬರೀ ಏನಿಲ್ಲ, ಡೊನೇಷನ್ ತೊಗೊಳೋದು, ಡೊನೇಟ್ ಮಾಡಿರಿ ಅನ್ನೋದು, ಚೈನಿ ಮಾಡೋದು, ಡೊನೇಟ್ ಮಾಡಿರಿ ಅನ್ನೋದು, ತಿರುಗಾಡೋದು, ಬರೀ ಕ್ರಾಂತಿಕಾರಿ ಭಾಷಣ ಮಾಡೋದು. ಇವರು ಎಲ್ಲರೂ ಯಾರಾದರೂ ಇವರು ವಿಜಯ್ ಶರ್ಮಾ ಆಗಲಿ, ರೋಹನ್ ಎನ್ನಾಪುರ ಆಗಲಿ, ಭೋಗೇಶ್ ಶೋಲಾಪುರ ಆಗಲಿ, ಈ ಟೋಟಲ್ ಇವರು ಒಳಗೆ, ಇವರು ಮನಸ್ಸೊಳಗೆ, ಇವರು ನಸ್ ಒಳಗೆ RSS ಪಾರ್ಟಿ ಸೇರ್ಪಡೆ ಆಗ್ಯದ. ಇವ್ರು RSS ಸಿದ್ಧಾಂತವಾಗೇ ನಡೀತದೆ. ಇವರು ಪ್ಯಾಂಟ್ ಬಿಚ್ಚರಿ RSS ಚಟಿನ ಕಾಣ್ತದೆ ಇವ್ರು, ಮತ್ತು ಉಳ್ಕಿದವನು ಕಾಣಂಗಿಲ್ಲ. ಬರೀ ಕ್ರಾಂತಿಕಾರಿ ಭಾಷಣ ಮಾಡೋದು, ಮಂದಿಗೆ ಮೋಟಿವೇಟ್ ಮಾಡೋದು, ಡೊನೇಟ್ ಮಾಡಿರಿ ಅನ್ನೋದು, ಡೊನೇಷನ್ ತೊಗೊಳೋದು, ಗಪ್ ಆಗಿಬಿಡೋದು. ಈಗ ಡೊನೇಟ್ ಮಾಡೋರು ಕಾರ್ಯಕರ್ತ ಯಾರಾದ್ರೂ ಹೇಳ್ರಿ ನಂಬಲ್ಲಿ ಬರ್ತಾರೆ. ಈಗ ನಾವು ವಿರೋಧ ಮಾಡತ್ತೀವಿ ಅಂದ್ರೆ, ಈಗ ನೋಡಿರಿ, ಇವರು ಕ್ಯಾಂಡಿಡೇಟ್ ಹಾಕಲಿ, ಹೈಕಮಾಂಡ್ ಅದ, ನಿರ್ಧಾರ ಅದ, ನಾವು ಒಪ್ಕೋತೀವಿ. ಹಾಶಿಂಬಿರಿ ವಾಲಿಕರದೇ ಪ್ರಚಾರ ಮಾಡ್ತೀವಿ. ಅವ ಕರೆಕ್ಟಾಗಿ ನಿಯತ್ವದ ಮಂಚ ಅದಾನತ್ತದ ಹೇಳ್ರಲ್ಲ. ಇವತ್ತು ಇವರು ಪಕ್ಷಿಗೆ ಐನ್ ಮೂಮೆಂಟ್ದಾಗ ಇವರು ಸರಿಯಾಗಿಲ್ಲತ್ತ ಗ್ಯಾರಂಟಿ ಏನದ ರೀ? ಅಲ್ಲಿ ಇರ್ತಕ್ಕಂಥ ಹಿರಿಯ ಪದಾಧಿಕಾರಿಗಳು ಇವರೆಲ್ಲರೂ ಏನೈತಂದ್ರೆ, ಮೊದಲು ನಮಗೆಲ್ಲ ಜೂಮ್ ಮೀಟಿಂಗ್ನಾಗ ಬರ್ತಿದ್ರು ಒಟ್ಟರು. ಇವರು ಇಟ್ಟೆಲ್ಲ ಇಲ್ಲೇ ಒಂದು ಸಮಸ್ಯೆ ಆಗೈತೆ ಅಂತಂದ್ರೆ ಒಬ್ರು ಯಾರು ಜೂಮ್ ಮೀಟಿಂಗ್ದಾಗ ಬರೋಕ್ಕೆ ತಯಾರಿಲ್ಲ. ಜೂಮ್ ಮೀಟಿಂಗ್ದಾಗ ಬಂದು ಇದನ್ನು ಪ್ರಾಬ್ಲಮ್ ಸಮಸ್ಯೆ ಬಗೆಹರಿಸ್ಬೋದಾಗಿತ್ತು ಅವರು. ಇಷ್ಟೊತ್ತಿಗೆ ಬಗೆಹರಿಸಿದ್ರಪ್ಪ ಅಂದ್ರೆ ಈ ಒಂದು 15 ದಿವಸ ನಾವು ಪ್ರಚಾರ ಜೋರಾಗಿರ್ತಿತ್ತು ನಮ್ಮ ಬಿಜಾಪುರದಾಗ. ನಮ್ಮ ಆಮ್ ಆದ್ಮಿ ಪಕ್ಷದ ಪ್ರಚಾರ ಕುಂಠಿತಗೊಳ್ಳಲಾಕ ನಮ್ಮ ರಾಜ್ಯ ನಾಯಕರು ಆಮೇಲೆ ಜಿಲ್ಲಾ ನಾಯಕರ ತಿಳಿಸಿ ನಾವು ಆರೋಪ ಮಾಡ್ತೀನಿ ಇದನ್ನಾಗ. ಯಾಕಪ್ಪ ಅಂತಂದರೆ ಇಷ್ಟೊತ್ತಿಗೆ ನಾವು ಎಲ್ಲರೂ BJP ಅವ್ರಿಗೆ, ಕಾಂಗ್ರೆಸ್ ಅವ್ರಿಗೆ ನಾವು ಮುಳ್ಳು ಹಾಕುತ್ತಿದ್ದೇವೆ. ನೀವು ಯಾಕಂದ್ರೆ ಮುಳ್ಳು ಹೆಂಗಾಗಿದ್ದೇವಪ್ಪ ಅಂತಂದರೆ, ಟೋಟಲ್ ನಮ್ಮ ಪ್ರಚಾರದ ನೋಡಿ ಅವ್ರು ಅಂಜಿದ್ರು. ಒಟ್ಟು ನಿಮ್ಗೆ ಹೇಳ್ಬೇಕಂದ್ರೆ ಈ ಸಲ ಏನೋ ಒಂದು ಆಮ್ ಆದ್ಮಿ ಪಾರ್ಟಿದು ಒಂದು ಸ್ವಲ್ಪ ಹವಾ ಹೇಳ್ತದೆ ಬಿಜಾಪುರದಾಗ ಅತ್ಯಂತ. ಯಾಕಂದ್ರೆ ಇಲ್ಲೇ ಜಾತಿ ಪಕ್ಷ ಇಲ್ಲಿದ್ರು, ಇದು ಆಮ್ ಆದ್ಮಿ ಪಕ್ಷ. ಯಾರು ಹಿಂದೂ ಇರಲಿ, ಮುಸ್ಲಿಮ್ ಇರಲಿ, ಆಮೇಲೆ ಇದೇನೈತಿ ಎಲ್ಲ ಜಾತಿಗೆ ಸೀಮಿತ ಬರ್ತದೆ. ಇಲ್ಲೇನ ನಮಗೆ 2D ಬೇಕು, 2A ಬೇಕು, 2B 2C ಇವು ಯಾವ ಬೇಕಾಗಿಲ್ಲ. ನಮಗೇನು ಬೇಕಾಗೈತಿ? ಮೂಲಭೂತ ಸೌಕರ್ಯಗಳು ಬೇಕಾಗ್ಯಾವ. ಮೂಲಭೂತ ಸೌಕರ್ಯಗಳಂದು ಯಾವುವು? ಉಚಿತ ಶಿಕ್ಷಣ ಬೇಕು, ಉಚಿತ ಆರೋಗ್ಯ ಬೇಕು, ಇವೆಲ್ಲ ಮಾಡಬೇಕು. ಇವೆಲ್ಲ ಬೇಕಾಗಿತ್ತಪ್ಪ ಅಂದ್ರೆ ಆಮ್ ಆದ್ಮಿ ಪಕ್ಷ ನಮಗೆ ಬರ್ಬೇಕಂತ ಅವ್ರದ್ದು ಒಂದು ವಿಚಾರ ಯಾವಂಗೈತೆ. ನಮಗೆ ಮಹಾನಗರ ಪಾಲಿಕೆ ನಾವು ಕೆಲವೊಂದು ಜನರಿಗೆ ಹೋಗಿ ಕೇಳಿದ್ದೇವೆ, ಏನು ರೀ ನಮಗೆ ಮಹಾನಗರ ಪಾಲಿಕೆಗೆ ನಮಗೆ ಆಶೀರ್ವಾದ ಮಾಡಲಿಲ್ಲ ಅದು. ಇಲ್ಲ, ಮಹಾನಗರ ಪಾಲಿಕೆ ಒಳಗೆ ನೀವು ಆಶೀರ್ವಾದ ಮಾಡಲಿ, ಯಾಕೆ ಮಾಡಲಿಲ್ಲಪ್ಪ ಅಂತಂದರೆ ಇವೆಲ್ಲ ಈ ಮಾಡೋಕೆ ನಿಮಗೆ ಸಾಧ್ಯ ಇಲ್ಲ, ಅದಕ್ಕೆ ಬಿಟ್ಟೇವಿ. ಮುಂದೆ ಬರುವಂಥ ಚುನಾವಣೆ ಒಳಗೆ ಮಾಡ್ತೇವೆ ಅಂತ ಬಿಜಾಪುರ ನಗರದ ಜನತೆ ನಮಗೆ ಪೂರ್ತಿ ಓಪನ್ ಆಗಿ ಹೇಳಿದರು. ಈಗ ನಾವು ಅದನ್ನು ಒಂದೇ ಟಾರ್ಗೆಟ್ ಇಟ್ಕೊಂಡು ನಾವು ಎಲ್ಲ ಕಡೆ ಒಂದು ಸ್ವಲ್ಪ ಟಚ್ ಇದ್ದೇವೆ. ಇವರೆಲ್ಲ ಏನು ಹೇಳ್ತಾರೆ, ಇವರು ಬರೀ ನೀವು ಅಲ್ಲಿ ಹೋಗಿಲ್ಲ, ಇಲ್ಲಿ ಹೋಗಿಲ್ಲ ಅಂತ ಹೇಳ್ತಾರೆ. ಇವರು ನಾವು ಒಳಗಡೆ ಏನು ಕೊಡಿದ್ರು ನಮ್ಮನ್ನೇನು ನೋಡ್ಕೊತ ಹೋಗಾರನ್ರಿ ಇವರು. ಓನ್ ನಾವು ಪ್ರತಿಯೊಂದು ನಾವು ಕೆಲಸಕ್ಕೆ ಹೋದ್ರ ಸಕ್ಕೆ ನಮ್ಮ ತಪ್ಪಿಗೆ ಹಾಕೊಂಡು ಹೋಗಿದ್ದೇವೆ ಅಂದ್ರೆ ಆಮ್ ಆದ್ಮಿ ಪಾರ್ಟಿ ಅವ್ರು ಬಂದಾರ ಅಂತ ಹೇಳ್ತಾರೆ. ಇವ್ರಲ್ಲೇ ಯಾರಿತ್ತು? ಆಮ್ ಆದ್ಮಿ ಪಾರ್ಟಿ ಒಂದು ಟಪಿಗೆ ಹಾಕೊಂಡು ಅಡ್ಡಾಡೋದಿಲ್ಲ ಇವ್ರು ಯಾರು ಒಬ್ಬರು. ಆಮೇಲೆ ನನ್ನ ಗಾಡಿಗೆ ಒಂದು ಪೂರ್ತಿ ಡೆಕೋರೇಷನ್ ಮಾಡಿಸಿ ಪೂರ್ತಿ ಬಿಜಾಪುರ ತುಂಬ ಅಡ್ಡಾಡ್ಸೀನಿ. ಯಾರ್ದು ಬತ್ತಪ್ಪ ಅಂದ್ರೆ ಕೆಂಗನಾಳ ಗಾಡಿ ಬಂದಂತ ಹೇಳ್ತಾರೆ. ಆಮ್ ಆದ್ಮಿ ಪಾರ್ಟಿ ಕೆಂಗನಾಳ ಗಾಡಿ ಬಂದಂತ ಹೇಳ್ತಾರೆ ಬಿಜಾಪುರ ನಗರ ಜನತೆ. ಇವಿಟ್ಟೆಲ್ಲ ನೋಡಿಕೊಂಡು ಇವರೆಲ್ಲ ಒಂದು ನಮ್ಮ 3 ಮಂದಿ ಆಕಾಂಕ್ಷಿಗೆ ಒಂದು ಯಾವ ಥರ ಮೋಸ ಮಾಡಿದ್ರಪ್ಪ ಅಂತಂದರೆ, ಅವ್ನು ಡಿಕ್ಲೇರ್ ನಮಗೇನೈತಿ ಅವ್ನು ಡಿಕ್ಲೇರ್ ಮಾಡಬಾರ್ದು ಹೇಳ್ತಿಲ್ಲ, ಬಟ್ ಅವನದು ಚಟುವಟಿಕೆ ನೋಡಬೇಕಾಗಿತ್ತು. ಚಟುವಟಿಕೆ ನೋಡಿ 3ನೇ ಲೀಸ್ಟ್ನಾಗ ಬಿಡುಗಡೆ ಮಾಡಿದ್ರಪ್ಪ ಅಂತಂದರೆ ನಾವು ಎಷ್ಟೋ ಒಂದು ಸ್ವಲ್ಪ ಖುಷಿ ಪಡ್ತಿದ್ದೇವೆ ಅದಕ್ಕೆ. ಈ ಒಮ್ಮೆ ಒಂದು ದಿವ್ಸ ಬಂದಾರ ಮುಖ್ಯಮಂತ್ರಿ ಚಂದ್ರೋದು ಎಲ್ಲ ಬಂದರು, ಅವ್ರು ಬರ್ಬೇಕು. ಅಟ್ಲೀಸ್ಟ್ ಅವ್ರು ಹೇಳಬೇಕಲ್ಲ. ನಮ್ಗೆ 3 ಮಂದಿ ಆಕಾಂಕ್ಷಿ ಇದೀವಿ, ಡಿಪಾಕ್ ಹೇಳಬೇಕು, ಅಧ್ಯಕ್ಷ ಹೇಳಬೇಕು. ಅವ್ರು ಯಾರೂ ಹೇಳಿಲ್ಲ ಅವ್ರಿಗೆ. ಇಲ್ಲಿ ಆಕಾಂಕ್ಷಿ ಇದೀರಿ ಅನ್ನೋ ಸಹ ಗೊತ್ತಿಲ್ಲ ಅಂತ ಹೇಳ್ತಾರೆ ನಾವು ಮುಖ್ಯಮಂತ್ರಿ ಚಂದ್ರು.
ಮುಖ್ಯಮಂತ್ರಿ ಚಂದ್ರು ಒಂದು ಡೈಲಾಗ್ ಹೇಳಿದ್ರಲ್ಲಿ ಬಿಜಾಪುರದಾಗ, ನೀವು ಅದ್ರಲ್ಲಿ ನಾವೊಂದು ಬ್ಯಾಡ್ ಸೀನ್ಗಳು ಮಾಡಿನ ಪಿಕ್ಚರ್ದಾಗ ತೆಗಿಸಿನ ಸಿಕ್ಕಾಪಟ್ಟಿ. ಇವ್ರು ಬ್ಯಾಡ್ ಸೀನ್ ಬಿಜಾಪುರ ಆಕಾಂಕ್ಷಿಗಳ ಮ್ಯಾಗ ಮಾಡ್ಯಾರ ತೆಗಿಸಿ ನಾ ಆರೋಪ ಮಾಡ್ತೀನಿ. ಇದನ್ನು ಒಪ್ಕೋಬೇಕು ಮುಖ್ಯಮಂತ್ರಿ ಚಂದ್ರು ಅವರು. ನಿಮಗೆ ಏನೂ ಗೊತ್ತಿರಲಾದ ಇಲ್ಲಿ ಬಂದು ನೀವು ಸ್ಟೇಟ್ಮೆಂಟ್ ಕೊಡ್ತೀರಿ ಅಂತಂದ್ರೆ ಏನು ನೋಡ್ಬೇಕಿಲ್ಲ, ಇಲ್ಲಿ ಏನಾಗೈತಿ ಏನಿಲ್ಲ, ಎಷ್ಟು ಖರ್ಚು ಮಾಡ್ಯಾರ, ಯಾವ ಟೈಪ್ ಒಂದು ತಿಂಗಳಿಂದ ಪೆಂಡಲ್ ಹೊಡೆದು ಚಾಲು ಮಾಡ್ಯಾವ ಆಫೀಸ್. ಬರುವಂಥ ಹೋಗುವಂಥ ಕೋರ್ಟ್ ಮುಂದೆ ಬರುವಂಥ ಹೋಗುವಂಥ ಜನರು ಇರ್ತಿದ್ರು, ಆಮ್ ಆದ್ಮಿ ಪಾರ್ಟಿ ಸಿಬತ್ ಚಾಲು ಆಗೈತಿ ದೇಶದಿಂದ. ಅದಕ್ಕೂ ನಗರ ಶಾಸಕರ ಕುಮ್ಮಕ್ಕಿನಿಂದ ಮಹಾನಗರ ಪಾಲಿಕೆ ಆಯುಕ್ತರು ಎಲ್ಲ ಬೋರ್ಡ್ ಬಿಚ್ಚಿ ಹೋದ್ರು. ನಾವು ಆದರೂ ತಡ್ಕೊಂಡೇವಿ. ನಮ್ದು ಹೆಂಗೈತೆ ಅಂದ್ರೆ ಶಿಸ್ತಿನ ಪಕ್ಷ. ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಅದು ಎಲ್ಲ ಹೇಳ್ತಾರೆ, ಅವರೆಲ್ಲ ಶಿಸ್ತುಗಾರದ ರೀ, ಇನ್ನೂ ಏನು ಇದಿಲ್ಲ, ಅದಕ್ಕೆ ಯಾಕೆ ಬಿಚ್ಚ ಅಂತ ಹೇಳ್ತಾರೆ ಅವ್ರು. ನಾವು ಚುನಾವಣೆ ಬಂದ್ಕೊಂಡು ನಾವು ತೆಗಿತೀವಿ. ನಿಮ್ಗೇನೈತಿ, ನಾವು ಪರ್ಮಿಷನ್ ತೊಗೊಂಡೆ ಚುನಾವಣೆ ಇರಲಾರ್ದ ಏನು ಕೋಡ್ ಆಫ್ ಕಂಡಕ್ಟ್ ಬರ್ತೈತಿ, ಕೋಡ್ ಆಫ್ ಕಂಡಕ್ಟ್ ಬರೋಕ್ಕಿಂತ ಮೊದಲ ತೆಗೆದು ಇದು ಕಚೇರಿ ಮುಂದೆ ಏನು ಅವ್ರು ತಮ್ಮ ಸರ್ಕಲ್ದಾಗ ಅದಾವು, ಸಣ್ಣ ಇದ್ರಾಗ ಅದಾವೆ, ಫೋಟೋ ಅದಾವೆ ತಂದ್ರೆ ಅವತ್ತು ತೆಗೀಲಿ, ಅದ್ರ ಮ್ಯಾಗ ಆರೋಪ ಮಾಡಲ್ಲ. ಮತ್ತು ಹೀಗಾಗಿ ನಮಗೆ ಈಗಲೇ ಕೂಡಲೇ ನಾವು ಮಾನ್ಯ ರಾಜ್ಯ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು ಒಂದು ನೇರ ಆರೋಪ ಮಾಡಕತ್ತೀನಿ ನಿಮ್ಗೆ ಹೇಳ್ಬೇಕಂದ್ರೆ, ಕೂಡಲೇ 3 ಮಂದಿ ಒಳಗೆ ಒಬ್ರಿಗೆ ಕೊಡ್ಬೇಕು. ಕೊಟ್ಟರೆ ನಾವು ಮಾಡ್ತೇವೆ. ಕೊಡ್ಲಿಕ್ಕಂದ್ರೆ ಎಷ್ಟು ಮಂದಿ ಅದರ ಒಟ್ಟರು ಕರ್ಕೊಂಡು ಹೋಗಿ ಎಲ್ಲ ಪೂರ್ತಿ ಸ್ವಚ್ಛ ಮಾಡಿ ಎಲ್ಲ 8 ಮತಕ್ಷೇತ್ರದಾಗ ನಾವು ಅಡ್ಡಾಡ್ತೀವಿ. ಇವೆಲ್ಲ ನಾವೆಲ್ಲ ಚೀಟಿ ತೋರಿಸಿದವರು ತಾವು ಇದು ಮಾಡ್ತಾರೆ, ತಾವೇ ಹೇಳ್ತಾರೆ ನಮ್ಮ ಕಡೆ ಏನಿಲ್ಲ ರೀ, ಕೇಸ್ ಇದ್ದವ್ರು ಇರೋದಿಲ್ಲ, ನಾವೇನು ಹೋರಾಟ ಮಾಡಿಲ್ಲ ರೀ. ನನ್ನಟ್ಟು ಹೋರಾಟ ಮಾಡಿದವ್ ನಿಮ್ಮ ಲೀಸ್ಟಾಗ ಯಾವ ಇದ್ರು ತೋರಿಸ್ರಿ. 4 ಸಲ 3 ಸಲ MLC ಮಾಡೀನಿ ನಾನು ಪಕ್ಷೇತರ, 1 ಸಲ MLA ಮಾಡೀನಿ ಪಕ್ಷೇತರ. ಕೇಳ್ಕೊಡ್ರಿ ನನ್ನ ಎಲ್ಲರೂ ಹೇಳ್ತಾರೆ ನನಗೆ, ಕೆಂಗನಾಳವ್ರು ನಿಂತ್ರೆ ಇಲೆಕ್ಷನ್ ಆದಂಗೆ ತಿಳ್ಕೊಡ್ರಿ ತೆಗಿಸಿನ. MLC ಮಲ್ಲಿಕಾರ್ಜುನ ಲೋರಿ ಮತ್ತು ನಾ ಇದ್ದಿದ್ದ, ನಾವು ಇಬ್ಬರು ಸರಿ ಇದ್ರೆ ಅನ್ನಪೋಸ್ ಆಗ್ತಿದ್ವಿ. ಎರಡು ಕ್ಯಾಂಡಿಡೇಟ್ ನಾವು ಸರಿ ಇಲ್ಲಾರ ಸಂಬಂಧ ಅವ್ರಿಗೆ ಇದೈತಿ ಹೊಟ್ಟೆ ಬೆಂಕಿ. ಈಗಿನ ಇಲೆಕ್ಷನ್ ನಿಂತಿರ್ತಪ್ಪ ಅಂದ್ರೆ ನಾವು ಹಿಂದೂ ಓಟತ್ತ, ನಾ ಅಂತರೂ ಹಿಂದೂ ಓಟತ್ತ, ಹಿಂದೂ ಮುಸ್ಲಿಮ್ ಅಂತ ಹಿಂದೂ ಮಾಡಿಲ್ಲ. ನನ್ನ ಕಡೆ ಎಲ್ಲ 108 ಮಂದಿ ಬರ್ತಾರೆ. ಅದು ಫಸ್ಟ್ ನನ್ನ ಕಂಡೀಷನ್ ಅದೇ, ನೀವು ಹಿಂದೂ ಮುಸ್ಲಿಮ್ ತೊಗೊಂಡು ಏನು ಮಾಡೋರಿದ್ದೀರಿ, ಏನು ಮಾಡೋದಿರಿ ಹಿಂದೂ ಮುಸ್ಲಿಮ್ ತೊಗೊಂಡು? ನಿಮಗೇನು ಬೇಕು ಮೂಲಭೂತ ಸೌಕರ್ಯಗಳು ಯಾವ ಕೊಡ್ತಾನೆ? ನಾನು ಹಿಂದೂ ಆರಿಸಿ ಬಂದವ ಹಿಂದೂ ಕೊಡ್ತಾನೆ, ಮುಸ್ಲಿಮ್ ಆರಿಸಿ ಬಂದವ ಮುಸ್ಲಿಮ್ರು ಕೊಡ್ತಾರ? ಇದು ಹೇಳ್ರಿ ನನಗೆ ಮೊದಲ. ಈಗ ಎಲ್ಲ ಪಕ್ಷಗಳು ಏನು ಮಾಡ್ತಾವಪ್ಪ ಅಂತಂದರೆ ಮೊದಲ ನಾವು ಯಾರಿಗೆ ಆರಿಸಿ ಕಳಿಸ್ತೀವಿ, ಆರಿಸಿ ಕಳಿಸಿದವ್ರೆ ಶ್ರೀಮಂತರಾಗತ್ತಾರ. ಮತದಾರರು ನೀವೇನು ಶ್ರೀಮಂತರಾಗವ್ರು ಅದನ್ನು ವಿಚಾರ ಮಾಡ್ಬೇಕು ಮಂದಿ. ನೀವು ಮತದಾರರು ಶ್ರೀಮಂತರಾಗಬೇಕಾದ್ರೆ ಈ ಜನಸಾಮಾನ್ಯರ ಪಕ್ಷ ಬೇಕು. ಇದಕ್ಕೆ ತೇಸಿಂದ ನಾವು ಅರವಿಂದ್ ಕೇಜ್ರಿವಾಲ್ ಅವ್ರ ತತ್ವ ಸಿದ್ಧಾಂತಗಳು ನೋಡಿ ಮೆಚ್ಚಿ ಬಂದಿದ್ದೇವೆ. ನಾವು ಆ ಪಕ್ಷ ಈ ಪಕ್ಷ ಏನಿಲ್ಲ ರೀ ನಮ್ಮ ಕಡೆ. ಬಟ್ ಅವ್ರಂದ್ರೆ ಈಗ ಆಟೋಮೆಟಿಕ್ ನಾವು ಮಾಡೋದೇ ಇಲ್ಲ. ಇಲ್ಲಿ ನಾವು ಅವ್ರಿಗೆ ಕೊಟ್ಟಿರತ್ತಪ್ಪ ಅದನ್ನು ನಾವು ಮಾಡೋದೇ ಇಲ್ಲ. ಇಲ್ಲ ಅದೇನು ಜಾತಿ ಈ ಸಲ ನಾವು ಆ್ಯಕ್ಚುಲಿ ನಿಮ್ಗೆ ಹೇಳ್ಬೇಕಂದ್ರೆ ನಮ್ಮ 3 ಮಂದಿ ಒಳಗೆ ಕೊಟ್ಟರಂದ್ರೆ ಆಮ್ ಆದ್ಮಿ ಪಕ್ಷಕ್ಕೆ ಜಾತ್ಯತೀತ ಪಕ್ಷ ಐತಿ. ಈ ಜಾತ್ಯತೀತ ಪಕ್ಷ ನಾವೇ ಅವರೆಲ್ಲ ಅಡ್ಡಾಡ್ತಾರೆ ರೀ. ಎಲ್ಲ ಹಿಂದೂ ಮಂದಿನೂ ಅಡ್ಡಾಡ್ತಾರೆ, ಮುಸ್ಲಿಂ ಮಂದಿನೂ ಅಡ್ಡಾಡ್ತಾರೆ. ಕೆ.ವಿ ಒಂದು ಅಡ್ಡಾಡೋದಕ್ಕೆ ಎಷ್ಟು ತ್ರಾಸ ಪಡ್ತಾರೆ ನೀವು ತಿಳ್ಕೊಬೇಕು. ಕೆ.ವಿ ಅವರು ಎಷ್ಟು ದಂಡ ಹಾಕ್ತಾರೆ, ಏಸ್ ರೇಟ್ ದಂಡ ಹಾಕ್ತಾರೆ. ಆಮ್ಯಾಗ ಎಕ್ಸಸ್ ಲೋಡಕ್ಕೆ ದಂಡ ಹಾಕ್ತಾರೆ. ಇದನ್ನು ನೋಡಿ ಸಾಕಾಗಿದೆ ಅವ್ರಿಗೆ. ನಾವು 300 ಯೂನಿಟ್ ಫ್ರೀ ಕೊಡ್ತೇವತ್ತಂದ್ರೆ ಆ ದಂಡನೂ ಬರೋದಿಲ್ಲ, ಯಾವುದೂ ಬರೋದಿಲ್ಲ. ಅದ್ರ ಬಗ್ಗೆ ಎಲ್ಲ ಜನರಿಗೆ ಹೆಸರಾಗ್ಯಾರ. ನೀವು ಹೇಳ್ಬೇಕಂದ್ರೆ ಆಮ್ ಆದ್ಮಿ ಪಕ್ಷ ಒಂದು ಸ್ಟ್ಯಾಂಡರ್ಡ್ ಐತಿ. ಅದಕ್ಕೆ ನಾವು ಈ ಸಲ ಬೆಂಬಲಿಸರು ಅಂತ ಕೂತಿದ್ರು. ಆ ಕೂಡೋದ್ರಾಗ ಇವರೆಲ್ಲರೂ ರಾಜ್ಯ ನಾಯಕರು, ಜಿಲ್ಲಾ ನಾಯಕರು ಕೂಡಿ ಇದನ್ನು ಗೋಳಾಟ ಹಿಡಿಸಿದ್ರು.